ಮಕ್ಕಳೇ, ದಿನಕ್ಕೊಂದು ಕಥೆಯಲ್ಲಿ ನಾವು ಇವತ್ತು ಒಂದು ಸುಂದರವಾದ ಮೂರ್ಖ ಕಾಗೆ ಮತ್ತು ಬುದ್ಧಿವಂತ ನರಿಯ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಹಳ್ಳಿ, ಹಸಿರು ಮರಗಳು, ಹಕ್ಕಿಗಳ ಚಿಲಿಪಿಲಿ, ಅಲ್ಲೊಂದು ಚಿಕ್ಕದಾದಂಥ ಕಾಗೆ ಹಾಗೂ ಬುದ್ಧಿವಂತವಾದ ನರಿಯು ವಾಸ ಮಾಡುತ್ತಾ ಇತ್ತು. ಆ ಕಾಗೆ ತುಂಬ ಚುರುಕು, ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಆದರೆ ಸ್ವಲ್ಪ ತಕ್ಷಣ ಯಾರು ಏನೇ ಹೇಳಿದರೂ ಸಾಕು ನಂಬಿಡ್ತಿತ್ತು. ಒಂದು ದಿನ ಬೆಳಗ್ಗೆ ಚಿಕ್ಕ ಕಾಗೆ ಹಾರುತ್ತಾ ಒಂದು ಚೀಸ್ ತುಂಡನ್ನು ತೆಗೆದುಕೊಂಡು, ಅಯ್ಯೋ ಇದು ಎಷ್ಟು ರುಚಿಯಾಗಿರ್ಬೋದು ಎಂದು ಖುಷಿಯಿಂದ ಹೋಗಿ ಮರದ ಮೇಲೆ ಕೂತ್ಕೊಂಡು ಆ ಚೀಸ್ ತುಂಡು ಬಗ್ಗೆನೇ ಯೋಚನೆ ಮಾಡುತ್ತಾ ಕೂತಿರುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಬುದ್ಧಿವಂತ ನರಿ ಬಂದಿತು. ನರಿ ಚೀಸ್ನ ನೋಡಿ, ಈ ಚೀಸ್ ನನಗೆ ಬೇಕು ಎಂದು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಕೂರುತ್ತೆ. ನರಿ ಮಧುರವಾಗಿ ಹೇಳಿತು, ಅಯ್ಯೋ ಕಾಗೆ, ನೀನೆಷ್ಟು ಸುಂದರ, ನಿನ್ನ ಧ್ವನಿ ಎಷ್ಟು ಚೆನ್ನಾಗಿರುತ್ತದೆ ಅಂತ ಎಲ್ಲರೂ ಮಾತಾಡುತ್ತಾರೆ. ಸ್ವಲ್ಪ ಹಾಡು ಹೇಳ್ತೀಯಾ, ನಾನು ಕೇಳಿಸ್ಕೊತೀನಿ ಅಂತ ಹೇಳುತ್ತೆ. ಕಾಗೆಗೆ ತುಂಬ ಖುಷಿಯಾಯಿತು. ನನ್ನ ಎಲ್ಲರೂ ಹೊಗಳುತ್ತಿದ್ದಾರೆ ಎಂದು ಯೋಚಿಸಿತು. ಕಾಗೆ ಹಾಡಲು ಬಾಯಿ ತೆರೆದೇ ಬಿಟ್ಟಿತು. ಅಯ್ಯೋ ಚೀಸ್ ಕೆಳಗೆ ಬಿತ್ತು ಅಂತ ಹೇಳಿ ಕಾಗೆ ಹೇಳಿತು. ಕಾಗೆ ಯೋಚಿಸುವ ಒಳಗೆ ನರಿಯು ಬೇಗನೆ ಚೀಸನ್ನು ತೆಗೆದುಕೊಂಡು ಕುಣಿಯುತ್ತಾ ಕಾಗೆಯಿಂದ ಓಡಿ ಹೋಗಿಬಿಟ್ಟಿತು. ಕಾಗೆಗೆ ತುಂಬ ದುಃಖವಾಯಿತು. ನಾನು ಯೋಚಿಸಿದೆ, ನಂಬಿದೆ ಎಂದು ಬೇಜಾರು ಮಾಡಿಕೊಂಡಿತು. ಆ ದಿನ ಕಾಗೆಗೆ ತನ್ನ ತಪ್ಪನ್ನು ಅರಿತುಕೊಂಡಿತು. ಯಾರಾದರೂ ನಮ್ಮನ್ನು ಹೊಗಳಿದರೆ ನಿಜಾನ ಅಥವಾ ಮೋಸನ ಎಂದು ಯೋಚಿಸಿ ನಡೆಯಬೇಕು ಎಂದು ಕಾಗೆಗೆ ತಿಳಿಯಿತು. ಮಕ್ಕಳೇ, ಈ ಕಥೆಯಿಂದ ನಮಗೆ ಸಿಗುವ ಪಾಠವೇನೆಂದರೆ, ಯಾರಾದರೂ ಹೆಚ್ಚು ಹೊಗಳಿದರೆ ತಕ್ಷಣ ನಂಬಬಾರದು. ನಾವು ಅದನ್ನು ಸರಿಯಾಗಿ ಯೋಚಿಸಿ ಅರ್ಥ ಮಾಡಿಕೊಂಡು ನಂತರ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು. ನಿಮಗೆ ಈ ಕತೆ ಇಷ್ಟವಾದಲ್ಲಿ, ಇಂತಹ ಇನ್ನೂ ಹೆಚ್ಚು ಕಥೆಗಳನ್ನು ಕೇಳಬೇಕೆಂದೆನಿಸಿದಲ್ಲಿ ಪ್ಲೀಸ್ ನಮ್ಮ ಪುಟಾಣಿ ಸ್ಟಾರ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.